ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸಲಿದ್ದಾರೆ ನಿವೃತ್ತ ಕ್ಯಾಪ್ಟನ್ ಡಾಕ್ಟರ್ ಉಮೇಶ್ ವಿ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾವು ಆಗಾಗ ನಮ್ಮ ಕಾರ್ಯಕ್ರಮದಲ್ಲಿ ಆಪರೇಷನ್ ರಕ್ಷಕ್, ಆಪರೇಷನ್ ಮೇಘದೂತ ಮುಂತಾದ ಕಾರ್ಯಾಚರಣೆಗಳನ್ನು ಕೇಳ್ತಾನೆ ಇರ್ತೀವಿ. ಇದು ಭಾರತೀಯ ಸೈನ್ಯ ಜಮ್ಮು ಕಾಶ್ಮೀರದಲ್ಲಾಗಿರಬಹುದು, ಅಸ್ಸಾಂನಲ್ಲಾಗಿರಬಹುದು, ಮಣಿಪುರದಲ್ಲಾಗಿರಬಹುದು, ಅಥವಾ ಬೇರೆ ಬೇರೆ ಗಡಿಗಳಲ್ಲಾಗಿರಬಹುದು, ಹೀಗೆ ಬೇರೆ ಬೇರೆ ಕಡೆ ನಮ್ಮ ಭಾರತೀಯ ಸೇನೆ ಬೇರೆ ಬೇರೆ ರೀತಿಯ ಕಾರ್ಯಾಚರಣೆಗಳನ್ನು ಆಗಾಗ ಕಾಲಕಾಲಕ್ಕೆ ಮಾಡಿದೆ ಹಾಗೂ ವೈರಿಗಳನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದೆ. ಇಂತಹದೇ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದಂತಹ ಕ್ಯಾಪ್ಟನ್ ಡಾಕ್ಟರ್ ವಿ ಉಮೇಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸೋಣ. ಜೈ ಹಿಂದ್ ಕ್ಯಾಪ್ಟನ್ ಉಮೇಶ್ ಅವರೇ. ಧನ್ಯವಾದಗಳು ಮೇಡಮ್. ಜೈ ಹಿಂದ್. ಬಹಳ ಸಂತೋಷ ಆಗುತ್ತೆ, ನೀವು ವೈದ್ಯರಾಗಿ ಸೈನ್ಯಕ್ಕೆ ನಿಮ್ಮನ್ನು ತೊಡಗಿಸ್ಕೊಂಡ್ರಿ. ಅದರಲ್ಲೂ ಬಹಳ ಫಾರ್ಮಿಡಬಲ್ ಅಂತ ನಾವೇನು ಅಂದ್ಕೋಬಹುದು, ಬಹಳ ಕಠಿಣ ಆಗೋದೇ ಇಲ್ಲ ಅನ್ನುವಂಥ ಜಾಗಗಳಾದ ಸಿಯಾಚಿನ್ ಗ್ಲೇಷಿಯರಲ್ಲಿ ನೀವು ಕೆಲಸ ಮಾಡಿದ್ರಿ. ಅದು ವೈದ್ಯರಾಗಿ ಅಲ್ಲಿ ಗಾಯಾಳು ಸೈನಿಕರಿಗೆ ಶುಶ್ರೂಷೆ ಮಾಡೋದ್ರಿಂದ ಹಿಡಿದು ಬಹಳ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನೀವು ವಹಿಸಬೇಕಾಗಿ ಬಂತು. ಅದೇ ರೀತಿ 94ರಿಂದ ಏನು ಭಾರತದ ಒಳಗಡೆ ಒಳನುಸುಳುವಿಕೆ ಇತ್ತು, ಭಯೋತ್ಪಾದನಾ ನಿಗ್ರಹದ ಕೆಲಸ ತುಂಬ ಜೋರಾಗಿ ನಡೆದಂಥ ಕಾಲ. 94ರಿಂದ ಸುಮಾರು 2009-10ರವರೆಗೆ ಪಾಕಿಸ್ತಾನದ ಗಡಿಯ ಮೂಲಕ. ಆಗ ಕೂಡ ನೀವು ಭಾರತೀಯ ಸೈನ್ಯದಲ್ಲಿ ಕೆಲಸ ಮಾಡಿದ್ರಿ. ನಿಮ್ಮ ತುಂಬ ಶ್ರೀಮಂತವಾದ ಈ ಅನುಭವವನ್ನು ನಮ್ಮ ಶ್ರೋತೃಗಳೊಂದಿಗೆ ಹಂಚ್ಕೋಬೇಕು. ಹೇಗೆ ಸೈನ್ಯಕ್ಕೆ ಸೇರಬೇಕು ಅನ್ನುವಂಥ ಒಂದು ನಿರ್ಧಾರ ಏನಿದೆಯಲ್ಲ, ಬಹಳ ದೊಡ್ಡ ನಿರ್ಧಾರ. ಎಲ್ಲರೂ ಆ ನಿರ್ಧಾರವನ್ನು ಮಾಡೋದಿಲ್ಲ. ಮಾಡಿದವರು ಎಲ್ಲರೂ ಕೂಡ ಸೇನೆಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಹಾಗೆ ನೀವು ಸೇನೆಗೆ ಸೇರಬೇಕು ಅನ್ನುವಂಥ ನಿರ್ಧಾರ ತಗೊಂಡಿದ್ದು ಯಾವಾಗ? ಮೇಡಮ್, ನಂದು ಇಂಟರ್ನ್ಶಿಪ್ ಮುಗೀತು. ನಾನು MBBS ಬಳ್ಳಾರಿಯಲ್ಲಿ ಮಾಡಿದೆ. ಇಂಟರ್ನ್ಶಿಪ್ ಮುಗಿದ ಮೇಲೆ ನಾನು ಸ್ವಲ್ಪ ದಿನ ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಲ್ಲಿ ನಾನು ಟ್ಯೂಟರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಒಬ್ಬರು ಲೆಫ್ಟಿನೆಂಟ್ ಕರ್ನಲ್, ಅವರು ಆರ್ಮಿಯಿಂದ ರಿಟೈರ್ಡ್ ಆಗಿದ್ದರು. ಅವರ ಫ್ರೆಂಡು, ಅವರ ಮಗ ನನ್ನ ಜೊತೆ ಕೊಲೀಗ್ ಆಗಿದ್ದರು. ನಾನು ಅವ್ರ ಮನೆಗೆ ಸುಮಾರು ಸರಿ ಹೋಗಿದ್ದೀನಿ. ಅವ್ರ ಮೆಡಲ್ಸು ಅವ್ರದ್ದೆಲ್ಲ ನೋಡಿ ನನಗೆ ತುಂಬ ಆಸೆ ಆಯಿತು. ಹೇಗಾದರೂ ಮಾಡಿ ಆರ್ಮಿ ಜಾಯ್ನ್ ಆಗಬೇಕಲ್ಲ ಅಂತ ಸರ್ನ ಕೇಳಿದೆ. ಇದು ನಿಮಗೆ ಎಂಟ್ರೆನ್ಸ್ ಇದೆ, ಎಂಟ್ರೆನ್ಸಲ್ಲಿ ನೀವು ಅಟೆಂಡ್ ಮಾಡಿ, ಅದರಲ್ಲಿ ಕ್ವಾಲಿಫೈ ಆದರೆ ನೀವು ಸೇರ್ಕೊಬೋದು ಆ್ಯಸ್ ಎ ಮೆಡಿಕಲ್ ಆಫೀಸರ್ ಇನ್ ಆರ್ಮಿ. ಶಾರ್ಟ್ ಸರ್ವಿಸ್ ಕಮಿಷನ್ ಅಂತಲೂ ಬರುತ್ತೆ, ಪರ್ಮನೆಂಟ್ ಕಮಿಷನ್ ಅಂತಲೂ ಬರುತ್ತೆ. ನಿಮಗೆ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ಅಂತ ಅವರು ತಿಳಿಸಿದ್ರು. ಹಾಗಾಗಿ ನಾನು ಎಂಟ್ರೆನ್ಸ್ಗೆ ಅಪ್ಲೈ ಮಾಡಿದೆ. ಆ ಟೈಮಲ್ಲಿ ರಿಟರ್ನ್ ಎಕ್ಸಾಮ್ಸ್ ಇರ್ತಾ ಇತ್ತು ನಮಗೆಲ್ಲ. ಇವಾಗಿನ ಪರಿಸ್ಥಿತಿ ಡಿಫ್ರೆಂಟ್ ಇದೆ. ಈಗ ಡೈರೆಕ್ಟ್ ಇಂಟರ್ವ್ಯೂ ಬೇಸ್ಡ್ ಆನ್ MBBS ಮಾರ್ಕ್ಸು ಅದಿರುತ್ತೆ. ನಾವು ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡ್ವಿ. ಅದು ತಗೊಂಡು ಸುಮಾರು 2 ಮಂತ್ಸ್ಗೆ ರಿಸಲ್ಟ್ಸ್ ಬಂತು. ಅದರಲ್ಲಿ ನನಗೆ ಇಂಟರ್ವ್ಯೂಗೆ ಕರೆದ್ರು. ಡೆಲ್ಲಿ ಆರ್ಮಿ ಹೆಡ್ ಕ್ವಾರ್ಟರ್ ಅಲ್ಲಿ ಇಂಟರ್ವ್ಯೂ ಇರುತ್ತೆ, ನೀವು ಬಂದು ಅಟೆಂಡ್ ಮಾಡಿ ಅಂತ ನನಗೆ ಕಳಿಸಿದ್ರು. ಯಾವ ವರ್ಷ ಸರ್ ಇದು 1994 ಆ ಟೈಮಲ್ಲಿ ಬಂತು. ಪ್ಲಸ್ ಅವರೇ ಟ್ರೈನ್ ಟಿಕೆಟು ಎಲ್ಲ ಅವರೇ ಕೊಡ್ತಾರೆ, ಅಪ್ ಆ್ಯಂಡ್ ಡೌನ್ ಎಲ್ಲ ಕೊಡ್ತಾರೆ. ನಾವು ಹೋಗಿ ಅಟೆಂಡ್ ಮಾಡಿ ಬರಬೇಕಷ್ಟೆ. ಇಂಟರ್ವ್ಯೂ ತುಂಬ ಟಫ್ ಇರುತ್ತೆ. ಇಂಟರ್ವ್ಯೂ ಅಲ್ಲಿ ಫಸ್ಟು ಮೆಡಿಕಲ್ ಅಂತ ಒಂದಿರುತ್ತೆ, ಅದು ಕಂಪ್ಲೀಟ್ ಮೆಡಿಕಲ್ ಚೆಕಪ್ ಎಲ್ಲ ಇರುತ್ತೆ, ಎಲ್ಲ ನೋಡ್ತಾರೆ. ಎಲ್ಲ ಸೂಪರ್ ಸ್ಪೆಷಲಿಸ್ಟು ಎಲ್ಲರೂ ಇದ್ದಾರೆ. ಇಲ್ಲಿ ಕಮಾಂಡ್ ಹಾಸ್ಪಿಟ್ಲ್ ಇದೆ, ಅಲ್ಲೆಲ್ಲ ಕಂಪ್ಲೀಟ್ ಎಲ್ಲ. ಫಸ್ಟ್ ಡೇ ನಮ್ಮದು ಮೆಡಿಕಲ್ ಕಂಪ್ಲೀಟ್. ಅದರಲ್ಲಿ ಫಿಟ್ ಆಗಿರೋರಿಗೆ ನೆಕ್ಸ್ಟ್ ಡೇ ಇಂಟರ್ವ್ಯೂ ಇರುತ್ತೆ. ಸೆಕೆಂಡ್ ಡೇ ಇಂಟರ್ವ್ಯೂ, ಅದು ಒಂದು ದೊಡ್ಡ ಇಂಟರ್ವ್ಯೂ ರೂಮ್. ಅದು ಅಲ್ಲಿ ಸುಮಾರು 10 ಜನ ಇರ್ತಾರೆ
ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಸು ಅವರೆಲ್ಲ ಇರ್ತಾರೆ. ನಮಗೆ ಮುಂಚೆನೆ ಕೆಲವರು ಹೇಳಿದ್ರು ಈ ತರ ನಡಿಬೇಕು, ಈ ತರ ಕೂತ್ಕೊಬೇಕು, ಡಿಸಿಪ್ಲಿನ್ ಆಗಿರ್ಬೇಕು ಅಂತ. ನಮ್ಗೆ ಅದೆಲ್ಲ ಗೊತ್ತಿರ್ಲಿಲ್ಲ. ನಾವು ಹೋದ್ವಿ, ಅಲ್ಲಿ ಅಟೆಂಡ್ ಮಾಡಿದ್ವಿ. ಕೆಲವು ಕ್ವಶನ್ಸ್ ಕೇಳಿದ್ರು, ಅವಾಗ ಅವರು ಮೆಡಿಕಲ್ ರಿಲೇಟೆಡ್ ಕೇಳಿದ್ರು, ಅದು ಆನ್ಸರ್ ಮಾಡಿದ್ವಿ. ಮತ್ತೆ ಕೆಲವು ಜನರಲ್ ನಾಲೆಜ್ ಕೇಳಿದ್ರು, ಅದನ್ನು ಹೇಳಿದ್ವಿ. ಆಮೇಲೆ ಆರ್ಮಿ ವೆಹಿಕಲ್ಗೂ ಸಿವಿಲ್ ವೆಹಿಕಲ್ಗೂ ಏನು ಡಿಫ್ರೆನ್ಸ್ ಇದೆ, ಏನಾದರೂ ಒಂದು ಡಿಫ್ರೆನ್ಸ್ ಹೇಳು ಅಂದರು. ನಾನು ನಂಬರ್ ಪ್ಲೇಟು ಆರ್ಮಿನಲ್ಲಿ ಒಂದು ಆ್ಯರೋ ಇರುತ್ತೆ ಸರ್ ಅಂದೆ. ವೆರಿ ಗುಡ್, ಯು ಗೋ ಅಂತೇಳಿ ಕಳಿಸ್ಬಿಟ್ರು. ನಾನು ಮನೆಗೆ ಬಂದು ಸುಮಾರು ಒಂದು 1 ಮಂತಲ್ಲೇ ನನಗೆ ಆರ್ಡರ್ ಬಂತು, ಈ ಥರ ಕಮಾಂಡ್ ಹಾಸ್ಪಿಟಲ್ ಪುಣೆ ಇಲ್ಲಿ ಜಾಯ್ನ್ ಆಗಿ ಆ್ಯಸ್ ಎ ಕ್ಯಾಪ್ಟನ್ ನೀವು ಜಾಯ್ನ್ ಆಗ್ಬೋದು ಅಂತ ಬಂತು ನನಗೆ ಆರ್ಡ್ರು. ನಾನು ಫಸ್ಟ್ ಆ ಆರ್ಡರ್ ತೊಗೊಂಡೋಗಿ ನಮ್ಮ ಲೆಫ್ಟಿನೆಂಟ್ ಕರ್ನಲ್ ಇದ್ರು ಆದಿಚುಂಚನಗಿರಿಲಿ, ಅವ್ರಿಗೆ ತೋರಿಸ್ದೆ. ಫಸ್ಟ್ ನೀನು ಹೋಗು, ಬೇರೆ ಏನು ಯೋಚನೆ ಮಾಡಬೇಡ, ಬೇರೆ ಯಾವುದು ಎಂಟ್ರೆನ್ಸ್ ಬರಿಬೇಡ, ಫಸ್ಟ್ ಜಾಯ್ನ್ ಆಗು ಅಂತೇಳಿ ಕಳಿಸಿದ್ರು. ನಾನು ಕಮಾಂಡ್ ಹಾಸ್ಪಿಟ್ಲಿಗೆ ಪೂನಾದಲ್ಲಿ ಹೋದೆ, ಟ್ರೈನಲ್ಲಿ ಇಲ್ಲಿಂದ ಹೋಗಿದ್ದು. ನಮ್ಗೆ ಏನು ಆರ್ಮಿ ಲೈಫ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ. ಚಿಕ್ಕಬಳ್ಳಾಪುರ ನಮ್ಮ ಸ್ವಂತ ಊರು. ಅಲ್ಲೇ ನಾನು ಅಪ್ ಟು 12th ಅಲ್ಲೇ ಓದಿದ್ದು. ಆಮೇಲೆ ಮೆಡಿಕಲ್ ಕಾಲೇಜ್ ಬಳ್ಳಾರಿಯಲ್ಲಿ ಓದಿದ್ದೆ. ಅಲ್ಲ, ಆರ್ಮಿ ಜೀಪ್ ವ್ಯತ್ಯಾಸ ಏನು ಕೇಳಿದ್ರಲ್ಲ, ಎಲ್ಲಿ ನೋಡಿದ್ರಿ ನೀವು ಹಾಗಾದ್ರೆ? ನಾನು ಬೆಂಗಳೂರಿಗೆ ಬರ್ತಾ ಇದ್ದಲ್ಲ ಮೇಡಮ್, ಆ ಟೈಮಲ್ಲಿ ನೋಡಿದ್ದೆ ನಾನು. ಅದು ನೆನ್ಪಿಟ್ಕೊಂಡಿದ್ದೆ, ಯಾಕೆ ಇವ್ರು ಬರೀತಾರಲ್ಲ ಹಿಂಗೆ ಅನ್ಕೊಂಡು ನನ್ಗೆ ಗೊತ್ತಿರಲಿಲ್ಲ. ಅದು ನೆನ್ಪು ಬಂತು ಆ ಟೈಮಲ್ಲಿ. ಅದಾದ್ಮೇಲೆ ಬೇಸಿಕ್ ಟ್ರೈನಿಂಗ್ ಅಂತ ಲಕ್ನೋದಲ್ಲಿ ಇರುತ್ತೆ. AMC ಸೆಂಟರ್ ಹೆಡ್ ಕ್ವಾರ್ಟರ್ಸ್, AMC ಸೆಂಟರ್ ಲಕ್ನೋ. ಅಲ್ಲಿ 2 months ಮೆಡಿಕಲ್ ಆಫೀಸರ್ ಬೇಸಿಕ್ ಕೋರ್ಸ್ ಅಂತ ಅದು ಮಾಡ್ತಾರೆ. ಅದು ನಮ್ಮ ಬ್ಯಾಚಲ್ಲಿ 121 ನಂಬರು. ನಾವು ಸುಮಾರು ಒಂದು 100 ಪೀಪಲ್ ಇದ್ವಿ. ಅಲ್ಲಿ ನಮಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತಾರೆ. ಅದು ಎಕ್ಸಾಮ್ ಟೆಸ್ಟ್ ಇರುತ್ತೆ ಎವ್ರಿ ವೀಕ್, ಸ್ಯಾಟರ್ಡೆ ಟೆಸ್ಟು, ಸಬ್ಜೆಕ್ಟ್ಸ್ ಇರುತ್ತೆ, ಪ್ಲಸ್ ಸ್ಟೇಜ್ ಮೇಲೆ ಮಾತಾಡೋದು ಇರುತ್ತೆ. ಆಮೇಲೆ ಅರ್ಲಿ ಮಾರ್ನಿಂಗ್ 5:30ಗೆ ನಾವು ಹೋಗ್ಬೇಕಲ್ಲಿ. ರಿಪೋರ್ಟ್ ಡ್ರಿಲ್ ಇರುತ್ತೆ, ರನ್ನಿಂಗು, ಪೆರೇಡು ಎಲ್ಲ ಇರುತ್ತೆ. BPET ಅಂತ ಮಾಡ್ತಾರೆ, ಎಲ್ಲಾನು ಇರುತ್ತೆ ಕಂಪ್ಲೀಟ್. ಆಮೇಲೆ ಊಟ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾರೆ. ಅಂದ್ರೆ ಇದೆಲ್ಲ ಉಳಿದ ಆರ್ಮಿ ಸೈನಿಕರಿಗೆಲ್ಲ ಹೇಗಿರುತ್ತೋ ಅದು ನಿಮ್ಗೆ ಟ್ರೈನಿಂಗ್ ಅದೇ ಸೇಮ್. ಹೌದದು, ಸೇಮ್ ಟ್ರೈನಿಂಗ್ ಇರುತ್ತೆ. ನಮ್ದು ಶಾರ್ಟ್ ಕೋರ್ಸ್ ಇರುತ್ತೆ ಅಷ್ಟೇ. ನಮ್ಗೆ ಅವ್ರದ್ದು ತುಂಬಾ ದಿನಗಳು ಟ್ರೈನಿಂಗ್ ಕೊಡ್ತಾರೆ. ಅವ್ರಿಗೆ ರೈಫಲ್ ಟ್ರೈನಿಂಗ್ ಎಲ್ಲಾನು ಕೊಟ್ಟಿದ್ರು. ಎಲ್ಲ ಸ್ಟೆನ್ ಗನ್ನು, ಆಮೇಲೆ SLR ರೈಫಲ್ ಅಂತ ಅವೆರಡದು ಟ್ರೈನಿಂಗು. ಆಮೇಲೆ ವೆಪನ್ಸ್ ಹೇಗೆ ತೆಗಿಯೋದು, ಹೇಗೆ ಕೋಲ್ನ ಜೋಡ್ನ ಅಂತ ಮಾಡ್ತಾರೆ. ಅದೆಲ್ಲ ಇಷ್ಟು ಮಿನಿಟಲ್ಲಿ ಮಾಡಬೇಕು. ಅದೆಲ್ಲ ಟ್ರೈನಿಂಗು ಕೊಟ್ಟಿದ್ರು ನಮಗೆ. MOBCನಲ್ಲಿ ಅವಾಗ ನ್ಯೂ ಇಯರ್ ಬಂತು, ಅವಾಗ AMC ಡೇನಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ ಕೊಡಿ ಅಂದಾಗ ನಾವು ಹಾಡು ಹೇಳಿದ್ವಿ. ಜೋಗದ ಸಿರಿ, ಅದು ಬೆಳಕಿನಲ್ಲಿ ನಿಸಾರ್ ಅಹಮದ್ ಸರ್ದು ಹಾಡು ನಾವು ಹಾಡಿದ್ವಿ. ಅದು ನಾನು ರಘು ಅಂತಿದ್ರು, ಅವರು ನಾವು ಎಲ್ಲ ಸೇರ್ಕೊಂಡು ಆ ಹಾಡು ಹಾಡಿ ಆ ಥರ ತುಂಬ ಒಳ್ಳೆ ನೆನಪಿದೆ ಮೇಡಮ್ ಅಲ್ಲಿ ಲಕ್ನೋದಲ್ಲಿ. ಮತ್ತೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದಮೇಲೆ ಲಾಸ್ಟ್ ಗ್ರೇಡಿಂಗ್ಸ್ ಕೊಡ್ತಾರೆ. ಅದು ಗ್ರೇಡಿಂಗ್ಸಲ್ಲಿ ಆಲ್ಫಾ, ಬ್ರೇವೋ, ಚಾರ್ಲಿ ಅಂತೆಲ್ಲ ಕೊಡ್ತಾರೆ. ಆಲ್ಫಾ ಅದೆಲ್ಲ ತುಂಬ ಕಷ್ಟ ಸಿಗೋದು. ಅದು ಮೊದಲಿಂದ AFMCಯಲ್ಲಿ ಓದಿರ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ ಮಿಲ್ಟ್ರಿ, ಅವ್ರಿಗೆ ಚಾನ್ಸಸ್ ಜಾಸ್ತಿ ಆಲ್ಫಾ ಸಿಗೋದು. ಬ್ರೇವೋ ಸಿಗೋದು ಅದು ಡಿಫಿಕಲ್ಟ್, ಫಿಸಿಕಲಿ ತುಂಬ ಫಿಟ್ ಇರಬೇಕು ಅದಕ್ಕೆ. ಆಮೇಲೆ ಚಾರ್ಲಿ, ಮೆಜಾರಿಟಿ ಎಲ್ಲರಿಗೂ ಚಾರ್ಲಿನೇ ಕೊಡೋದು. ನನಗೆ ಚಾರ್ಲಿನೇ ಬಂತು. ಅದಾದ್ಮೇಲೆ 2 months ಆಯಿತು ಮೇಡಮ್ ಅಲ್ಲಿ 2 months ಆದಮೇಲೆ ನಮಗೆ ಪೋಸ್ಟಿಂಗ್ಸ್ ಕೊಡ್ತಾರೆ. ಹಾರ್ಡ್ ಪೋಸ್ಟಿಂಗ್ಸ್ ಅಂತ, ಅದು ಫೀಲ್ಡ್ ಏರಿಯಾಸ್ಗೆ ಪೋಸ್ಟಿಂಗ್ ಕೊಡ್ತಾರೆ. ಮೊದಲನೇ ಬಾರಿ ಬಂದೂಕು ಅದನ್ನೆಲ್ಲ ಹೇಳಿದ್ರು ನೀವು, SLR ಎಲ್ಲ ಹೇಳಿದ್ರಿ. ಅಂದ್ರೆ ಯುದ್ಧಕ್ಕೆ ಏನು ಬಳಸ್ತೀವೋ ಅದನ್ನೆಲ್ಲ ನಿಮ್ ಕೈಲಿ ಹಿಡಿಸಿದಾಗ ಕತ್ರಿ ಸೂಜಿ ಹಿಡಿಯೋರು ನಾನು ಬಂದೂಕನ್ನೆಲ್ಲ ಹಿಡ್ಕೊಂಡೆ ಅಂತ ಒಂದೊಂದ್ಸತಿ ವೈದ್ಯರಿಗೆ ಅನಿಸ್ಬಹುದೇನೋ ಅಂತ. ಒಂದ್ಸತಿ ಮಿಲಿಟರಿಗೆ ಎಕ್ಸ್ಪೋಸ್ ಆದ್ಮೇಲೆ ನಮ್ಗೆ ಬಂದ್ಬಿಡುತ್ತೆ, ಸಹಜವಾಗಿ ನಮ್ಗೆ ಬಂದ್ಬಿಡುತ್ತೆ. ಇದು ನಾವು ಟ್ರೈನ್ ತಗೊಬೇಕು, ಇದನ್ನ ನಾವು ಕಲಿಬೇಕು, ಇದು ನಾವು ನೋಡ್ಬೇಕು, ಇವೆಲ್ಲ. ಹಾಗಾಗಿ ನಾವು ತುಂಬಾ ಉತ್ಸುಕತೆಯಿಂದ ಅದನ್ನ ನಾವು ಮಾಡಿದ್ವಿ. ಹೀಗೆ ಪುಣೆ ಕಮಾಂಡೋ ಹಾಸ್ಪಿಟಲ್ ಆಯ್ತು, ನಂತರ ಅಲ್ಲಿಂದ ಲಕ್ನೋದಲ್ಲಿ ಟ್ರೈನಿಂಗ್ 2 months. ವಿಂಟರ್ ಅಲ್ಲಿ ತುಂಬಾ ಎಕ್ಸ್ಟ್ರೀಮ್ ಕೋಲ್ಡ್, ಅಲ್ಲಿ ನಾವು ಶಾರ್ಟ್ಸ್ ಹಾಕೊಬೇಕು, T-shirt ಹಾಕೊಬೇಕು, ಸ್ವೆಟರ್ ಹಾಕೊಬೋದು ಅಷ್ಟೇ ಮೇಲೆ. ರನ್ನಿಂಗ್ ಚಳಿ ನಮ್ಗೆ ಅನುಭವ ಇಲ್ಲಲ್ಲ ಮೇಡಮ್, ಇಲ್ಲಿ ಬೆಂಗಳೂರು ಕಡೆ ಅಷ್ಟು ಚಳಿ ಆಗೋದಿಲ್ಲ. ಅದು ನಾರ್ತ್ ಇಂಡಿಯನ್ಸ್ಗೆ ಅವ್ರಿಗೆ ಈಸಿ ಇರುತ್ತೆ, ನಮ್ಗೆ ಸ್ವಲ್ಪ ಎಕ್ಸ್ಟ್ರೀಮ್ ಕೋಲ್ಡ್ ಆಗುತ್ತೆ ಅದು.
ಅಲ್ಲಿಗೆ ಒಂದು ವರ್ಷ ಕಳೀತಾ ಅದು ಆಲ್ಮೋಸ್ಟ್ ಒಂದು 8 ಮಂತ್ಸ್ ಆಗಿರುತ್ತೆ ಅಷ್ಟೇ. ಈ ತರಬೇತಿ ನಂತರ ಒಂದು ಮುಖ್ಯವಾದ ಘಟ್ಟ ಬರುತ್ತೆ, ಅದು ಎಲ್ಲ ಸೈನಿಕರ ಜೀವನದಲ್ಲೂ ಬರುತ್ತೆ. ಹೇಗೆ ಅಂದರೆ ನಮ್ಗೆ ಈಗ ಪೋಸ್ಟಿಂಗ್ ಎಲ್ಲಿ ಸಿಗುತ್ತೆ ಅಂತ. ಈಗ ಸಾರ್ವಜನಿಕರಿಗೆ ಅಂದರೆ ಮಿಲಿಟ್ರಿ ಅಲ್ಲದೆ ಇರೋ ಹೊರಗಿನವರಿಗೆ ನಮ್ಗೆ ಎಲ್ಲಿ ಪೋಸ್ಟಿಂಗ್ ಬರುತ್ತೆ ಅಂತ ಗೊತ್ತಿರುತ್ತೆ, ಯಾಕೆಂದ್ರೆ ನಾವು ಅಪ್ಲೈ ಮಾಡಿದ ಜಾಗದಲ್ಲೇ ಎಲ್ಲೋ ಒಂದು ಕಡೆ ಬರುತ್ತೆ. ಒಂದೇ ಒಂದು ಕ್ಷೇತ್ರ ಅಂದರೆ ಅದು ಡಿಫೆನ್ಸ್ನಲ್ಲಿ ನೀವು ಎಲ್ಲಿ ಪೋಸ್ಟಿಂಗ್ ಹೋಗ್ತೀರಾ ಅಂತ ನಿಮಗೆ ಗೊತ್ತಿರಲ್ಲ. ಬಹಳ ಯಾಕೆಂದ್ರೆ ತುಂಬಾ ಜಾಗರೂಕವಾಗಿ ತುಂಬಾ ಗೌಪ್ಯವಾಗಿ ಅದನ್ನ ಮಾಡ್ತಾರೆ. ಆ ಪ್ಲೇಸು ಗೊತ್ತಿರಲ್ಲ ನಮಗೆ, ಹೆಸರು ಕೇಳಿರಲ್ಲ ನಾವು. ಆ ಲಿಸ್ಟಲ್ಲಿ ನನಗೆ 4 ಗ್ರೆನೇಡಿಯರ್ಸ್ ಕುಪ್ವಾಡ ಅಂತಿತ್ತು, ಅಲ್ಲಿಗೆ ಪೋಸ್ಟಿಂಗ್ ಮಾಡಿದ್ರು. 4 ಗ್ರೆನೇಡಿಯರ್ಸು, ಅದು ಸೂಪರ್ ರೆಜಿಮೆಂಟ್ ಮೇಡಮ್. ಅದು ಅದರಲ್ಲಿ ಪರಮವೀರ ಚಕ್ರ ಬಂದಿರೋ ಅಬ್ದುಲ್ ಹಮೀದ್ ಇದ್ದಿದ್ದಂತ ರೆಜಿಮೆಂಟ್. ನನ್ನ ಪುಣ್ಯ ಅಲ್ಲಿ ಫಸ್ಟ್ ಪೋಸ್ಟಿಂಗ್ ಸಿಕ್ಕಿದ್ದು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಆಫೀಸರ್ಸ್ ಆಗ್ಲಿ ಸೋಲ್ಜರ್ಸ್ ಆಗ್ಲಿ ತುಂಬಾ ಒಳ್ಳೆ ಸ್ಟ್ರಾಂಗ್ ಇದ್ರು. ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಫಿಟ್ ಅವರು. ನಮ್ಮ ಕೈನಲ್ಲಿ ಮಾಡ್ಲಿಕ್ಕಾಗತ್ತಾ, ಅವ್ರ ಜೊತೆ ಹೋಗ್ಲಿಕ್ಕಾಗತ್ತಾ ಅಂತ ನಮಗೆ ಡೌಟ್ಸ್ ಬರೋದು. ಬಟ್ ಆದ್ರೂ ಕಷ್ಟ ಬಿದ್ದು ಅವ್ರ ಜೊತೆ ನಡ್ಕೊಂಡು ಹೋಗಿದ್ದೀನಿ. ಹಾಗೆ ಮೊದಲೇ ಕುಪ್ವಾಡಕ್ಕೆ ಹೋದ್ರಿ, ಹೇಗಿತ್ತು ಅವಾಗ ಅಲ್ಲಿ ಪರಿಸ್ಥಿತಿ? ಅಲ್ಲಿ ಕಂಪ್ಲೀಟ್ ಬೆಳಿಗ್ಗೆ ರೋಡ್ ಓಪನಿಂಗ್ ಟೀಮ್ ಅಂತಾನೆ ಹೋಗುತ್ತೆ ಮೇಡಮ್. ಅಲ್ಲಿ IDs ಎಲ್ಲ ಇಟ್ಬಿಡ್ತಾರೆ ರೋಡಲ್ಲಿ, ಅದನ್ನ ಚೆಕ್ ಮಾಡ್ಕೊಂಡು ರೋಡ್ ಸೈಡ್ ಅಲ್ಲಿ ಒಂದು ಟೀಮ್ ಹೋಗುತ್ತೆ. ರೋಡ್ ಓಪನಿಂಗ್ ಟೀಮ್ ಅದು ಇಟ್ಟಿರ್ತಾರೆ, IED ಅಂತ, ಇಂಪ್ರೂವೈಸ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ. ಅದು ಭೂಮಿಯಲ್ಲಿ ಇಟ್ಟರೆ ಅದು ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ ವೆಹಿಕಲ್ ಹೋಗಿ. ರೋಡ್ ಓಪನಿಂಗ್ ಟೀಮ್ ಫಸ್ಟ್ ಹೋಗುತ್ತೆ. ಅವರೆಲ್ಲ ಇಟ್ಕೊಂಡಿರ್ತಾರೆ, ಅವರು ಮೆಟಲ್ ಡಿಟೆಕ್ಟರ್ಸ್ ಇಟ್ಕೊಂಡು ಅದನ್ನ ರೋಡ್ ಓಪನ್ ಮಾಡ್ತಾರೆ. ಅವರು ಸುಮಾರು ದೂರ ನಡ್ಕೊಂಡು ಹೋಗಿ ರೋಡ್ ಓಪನಿಂಗ್ ಅವ್ರ ಸಿಗ್ನಲ್ ಕೊಟ್ಟ ಮೇಲೆ ಬೇರೆ ಎಲ್ಲ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ದಿನಚರಿ ಅಂದರೆ ಬೆಳಿಗ್ಗೆ ಮತ್ತೆ ಫಾಲಿನ್ ಅಂತಿರುತ್ತೆ. ಫಾಲಿನ್ ಅಂದರೆ 5:30-6 ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿ ರೆಡಿ ಇರಬೇಕು. ಅಲ್ಲಿ ರನ್ನಿಂಗ್ ಎಲ್ಲ ಇರುತ್ತೆ, ರನ್ನಿಂಗು, ಜಾಗಿಂಗು, ಫಿಟ್ನೆಸ್ಸು ಎಲ್ಲ ಮಾಡಿಸ್ತಾರೆ. ಅದಾದಮೇಲೆ MI ರೂಮ್ ಅಂತ ಇರುತ್ತೆ ಮೇಡಮ್, ಮೆಡಿಕಲ್ ಇನ್ಸ್ಪೆಕ್ಷನ್ ರೂಮ್ ಅಂತ. ಅದು ಪ್ರತಿ ಬೆಟಾಲಿಯನ್ನಲ್ಲೂ ಇರುತ್ತೆ MI ರೂಮ್ ಅಂತ. ಅಲ್ಲಿ ಡಾಕ್ಟರ್ ಪೋಸ್ಟಿಂಗ್ ಇರುತ್ತೆ. ನರ್ಸ್ ಅಂದರೆ ಇವರೇ ಸೋಲ್ಜರ್ಸ್ ಅಲ್ಲೇ ಕೆಲವರು BFNA ಕೋರ್ಸ್ ಮಾಡಿರ್ತಾರೆ, ಬ್ಯಾಟಲ್ ಫೀಲ್ಡ್ ನರ್ಸಿಂಗ್ ಅಸಿಸ್ಟೆಂಟ್ ಅಂದ್ಬಿಟ್ಟು BFNA ಅವ್ರು ಇರ್ತಾರೆ. ಅವರು ಒಂದು 3 ಜನ ಇರ್ತಾರೆ. ಅವರು ನನಗೆ ಅಸಿಸ್ಟೆಂಟ್ ಆಗಿ ಇರ್ತಾರೆ. ಎಲ್ಲ ಗಂಡ್ಮಕ್ಳೇ? ಎಲ್ಲ ಜೆಂಟ್ಸೇ. ಆಫೀಸರ್ ಕೆಲವರು ಲೇಡೀಸ್ ಬರೋರು ಇದ್ರು, ಬಟ್ ನಮ್ಮ ಬೆಟಾಲಿಯನ್ ಬಹಳ ಕಡಿಮೆ ಇತ್ತು. ಈಗ ತುಂಬಾ ಜನ ಇದ್ದಾರೆ. ಅಲ್ಲಿ ದಿನಚರಿ ಅಂದ್ರೆ ಬೆಳಿಗ್ಗೆ ಪೇಷಂಟ್ಸ್ ತುಂಬಾ ಕಡಿಮೆನೆ, ಯಾಕಂದ್ರೆ ಎಲ್ಲ ಫಿಟ್ ಪೀಪಲ್. ಅವ್ರಿಗೆ ಯಾರಿಗೂ ಪ್ರಾಬ್ಲಮ್ ಇರೋದಿಲ್ಲ, ಏನೋ ಗಾಯ ಮಾಡ್ಕೊಂಡ್ರೆ ಬರ್ತಾರೆ ಅಷ್ಟೇ. ಅವ್ರು ಬಂದ್ರೆ ಅವ್ರಿಗೆ ಡ್ರೆಸ್ಸಿಂಗು, ಫಸ್ಟ್ ಏಡು, ಟ್ರೀಟ್ಮೆಂಟು ಎಲ್ಲ, ಮೆಡಿಸಿನ್ಸ್ ಎಲ್ಲ ನಮಗೆ ಸಪ್ಲೈ ಇರೋದು ಕರೆಕ್ಟಾಗಿ. ಅದು ರುಟೀನ್ ಆಗಿ ಅದು ಬೆಳಿಗ್ಗೆ ಇದಿರುತ್ತೆ. ಆಮೇಲೆ ಒಂದೊಂದು ದಿನ ಏನಿರುತ್ತೆ, ಕಮಾಂಡಿಂಗ್ ಆಫೀಸರು ಮೀಟಿಂಗ್ ಕರೀತಾರೆ. ನಾವು ಆ ಬೆಟ್ಟಕ್ಕೆ ಹೋಗ್ಬೇಕು, ಈ ಬೆಟ್ಟಕ್ಕೆ ಹೋಗ್ಬೇಕು, ಆಂಬುಷ್ ಮಾಡಬೇಕು, ಅವೆಲ್ಲ ಇರುತ್ತೆ. ಆಂಬುಷ್ ಅಂದ್ರೆ ಅಡ್ಕೊಂಡು ಕೂತ್ಕೊಂಡು. ಹೌದೌದು, ಅದು ಕಂಪ್ಲೀಟ್ ಮೌಂಟನ್ಸ್ ಏರಿಯಾ ಮೇಡಮ್. ಅದು ಕುಪ್ವಾಡ ಅಂತ ಇದೆಯಲ್ಲ, ಅದು ಅಲ್ಲಿ ಬ್ರಿಗೇಡ್ ಹೆಡ್ ಕ್ವಾರ್ಟರ್ಸ್. ಅಲ್ಲಿಂದ ಪಂಚಗಾಮ್ ಅಂತಿದೆ. ಪಂಚಗಾಮಲ್ಲಿ ನಮ್ಮ ಯೂನಿಟ್ ಇದ್ದಿದ್ದು. ನಮ್ಮ ಯೂನಿಟ್ಗೆ ಒಂದು ಏರಿಯಾ ಕೊಟ್ರು, ಲೋಲಾಬ್ ಅಂತ. ಅದು ಅದರ್ ಸೈಡ್ ಆಫ್ ಪಂಚಗಾಮ್. ಕುಪ್ವಾಡಗೆ ಹೋಗಿ ಮತ್ತೆ ಇನ್ನೊಂದು ಡೈರೆಕ್ಷನ್ಗೆ ಹೋಗ್ಬೇಕು. ಲೋಲಾಬ್ ಅನ್ನೋದನ್ನ ಅಲ್ಲಿ ಲೋಕಲ್ ಪೀಪಲ್ ಜನ್ನತೆ ಕಾಶ್ಮೀರ್ ಅಂತಾರೆ. ಕಾಶ್ಮೀರದ ಸ್ವರ್ಗ. ಕಾಶ್ಮೀರದ ಸ್ವರ್ಗ. ಅದು ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ಅದು. ಆ ಲೋಲಾಬ್ ಅಲ್ಲಿ ಆಪಲ್ದು ತೋಟ ಇದೆ. ಆ ತೋಟದಲ್ಲಿ ಆಲ್ಮೋಸ್ಟ್ 8 ಮಂತ್ಸ್ ಟೆಂಟ್ ಅಲ್ಲಿ ಇದ್ದೆ ನಾನು. ಯಾವ ವರ್ಷ ಮತ್ತೆ ಯಾವ ತಿಂಗಳು ಅಲ್ಲಿ ನೀವು? 94 ಅಲ್ಲಿ ಅಪ್ ಟು ನವೆಂಬರ್ ಇದ್ದೆ ಮೇಡಮ್. ಮಾರ್ಚಿಂದ ನಾನು ಅವ್ರಿಗೆ ರಿಪೋರ್ಟ್ ಮಾಡ್ಕೊಂಡೆ ಅವ್ರ ಯೂನಿಟ್ ಅಲ್ಲಿ. ಫಸ್ಟ್ ಅದು ರಿಪೋರ್ಟ್ ಮಾಡಿದ್ಮೇಲೆ ಅವರು ಇದಕ್ಕೆ ಬಂದ್ರು, ಉಧಂಪುರ್ಗೆ ಇದಿರುತ್ತೆ ಎಕ್ಸಸೈಸ್ ಅಂದ್ಬಿಟ್ಟು, ವಾರ್ ಗೇಮ್ ಅಂತ ಕರೀತಾರೆ ಅದನ್ನ. ವಾರ್ ಗೇಮ್ಗೆ ಹೋಗಿದ್ರು. ಅಲ್ಲಿ ಅವ್ರ ಜೊತೆ ಜಾಯ್ನ್ ಆದೆ. ವಾರ್ ಗೇಮ್ ಅಂದ್ರೆ ಅಲ್ಲಿರೋ ಎಲ್ಲ ಉಧಂಪುರ್ ಹತ್ರ ಇರೋ ಎಲ್ಲ ಬೆಟ್ಟಗಳು ಹತ್ತಬಹುದು ಎಲ್ಲ ಇರುತ್ತೆ. ನೈಟಲ್ಲೇ ವಾಕಿಂಗ್ ಮಾಡೋದು. ಹಗಲೆಲ್ಲ ನಾವು ಕಾಮೋಫ್ಲೇಜ್ ಹಾಕೊಂಡು ಟೆಂಟ್ ಒಳಗೆ ಇರೋದು. ಮೇಲೆ ಬ್ರಿಗೇಡಿಯರ್ ಮತ್ತೆ ಮೇಜರ್ ಜನರಲ್ ಅವರು ಹೆಲಿಕಾಪ್ಟರ್ ಅಲ್ಲಿ ನೋಡ್ತಾರೆ, ಸರ್ವೆ ಮಾಡ್ತಾರೆ, ಯಾರಾದ್ರೂ ಮೂವ್ಮೆಂಟ್ ಇದೆಯಾ ಅಂತ. ನಾವು ಯಾರು ಹೊರಗೆ ಬರೋಗಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಬೆಟ್ಟ ಹೋಗೋದು. ಲಾಸ್ಟ್ ಡೇ ಆತರ ಒಂದು ಜಾಗದಲ್ಲಿ ಕೊಟ್ಟಿರ್ತಾರೆ, ಯುದ್ಧ ಇಲ್ಲಿ ಫಿನಿಶ್ ಮಾಡ್ಬೇಕು ಅಂತ. ಅಲ್ಲಿ ಹೋಗಿ ಅಲ್ಲಿ ಯುದ್ಧ ಫಿನಿಶ್ ಆಗುತ್ತೆ. ಅದು ಗೇಮ್ ಅಷ್ಟೇ, ವಾರ್ ಗೇಮ್ ಅಂತ, ಸ್ಟ್ರಾಟಜಿ.
ಅಲ್ಲಿ ಇದ್ದಿದ್ದು ನಾವು ಉದಂಪುರಲ್ಲಿ. ಅಲ್ಲಿ ವೈಷ್ಣವ ದೇವಿ ಟೆಂಪಲ್ ಎಲ್ಲ ಹತ್ರನೇ ಇತ್ತು. ಸೋಲ್ಜರ್ಸ್ ಎಲ್ಲ ತುಂಬಾ ಭಕ್ತಿ ಅವ್ರಿಗೆ ಜಾಸ್ತಿ. ಅವ್ರ ಜೊತೆ ನಾನು ದರ್ಶನ ಎಲ್ಲ ಮಾಡಿ 2 ಸರಿ. ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ವಾರ್ ಕ್ರೈ ಅದೇ ಅಲ್ವಾ, ದುರ್ಗಾ ಮಾತೆ ಕಿ ಜೈ. ಹೌದೌದು, ಕರೆಕ್ಟ್, ಅದೇ ಅದು. ಆಮೇಲೆ ಲೋಲಾಬ್ ಅಂತ ಹೇಳಿದ್ನಲ್ಲ ಮೇಡಮ್, ಅಲ್ಲಿ ಲೋಲಾಬಲ್ಲಿ ತುಂಬಾ ಟೆರರಿಸಮ್ ಜಾಸ್ತಿ ಇತ್ತು. ಹಾಗಾಗಿ ನಾವು ಟೆಂಟಲ್ಲಿ ಇದ್ವಿ. ಅಲ್ಲಿ ಎವ್ರಿಡೇ ಆಲ್ಮೋಸ್ಟ್ ಆಂಬುಷ್ ನಡೀತಾ ಇತ್ತು ಆ ಕಾಲದಲ್ಲಿ. ಅಲ್ಲಿ ಲೋಲಾಬ್ ತುಂಬಾ ಬ್ಯೂಟಿಫುಲ್ ಪ್ಲೇಸು. ಮತ್ತೆ ಹಂಗೆ ಟೆರರಿಸಮ್ ಪೀಕಲ್ಲಿ ಇತ್ತು. ಅಲ್ಲಿ ಸೆಂಟ್ರಲ್ಲಿ ರೋಡು, ಆ ಕಡೆ ಈ ಕಡೆ ಭತ್ತದ ಗದ್ದೆಗಳು, ಮತ್ತೆ ದೂರ ಸರೌಂಡಿಂಗು ಬೆಟ್ಟಗಳು. ನಾವು ಕರ್ನಲ್ ಸರ್ ಜೊತೆ ಬೆಳಿಗ್ಗೆ ಹೋಗೋದು. ಬೆಟ್ಟ ಮೇಲೆ ನಮ್ಮ ಯೂನಿಟ್ ಕಂಪನೀಸ್ ಇರ್ತಾ ಇತ್ತು, ಎ ಆಲ್ಫಾ ಕಂಪ್ನಿ, ಬ್ರಾವೋ ಕಂಪ್ನಿ ಅಂತ. ಅಲ್ಲಿ ಎಲ್ಲ ಬೆಟ್ಟದ ಮೇಲೆ ಅಡಿಗೆ ಕೂತ್ಕೊಳ್ಳೋರು ರಾತ್ರಿ ಹೋಗಿ. ನಮ್ಮ ಮೂಮೆಂಟ್ ನೋಡಿ ಟೆರರಿಸ್ಟ್ ಹಳ್ಳಿಯಲ್ಲಿರೋರು ಅವ್ರು ಆಚೆ ಬಂದು ಓಡೋರು. ಅವ್ರು ಓಡಿದಾಗ ನಾವು ಅವ್ರನ್ನ ಶೂಟ್ ಮಾಡ್ತಾ ಇದ್ವಿ. ಆ ಥರ ನಡೀತಾ ಇತ್ತು. ಹೀಗೆ ಸುಮಾರು 94ರಿಂದ ಅಲ್ಲಿ ಎಲ್ಲಿವರೆಗೆ ಇದ್ರಿ? ನವೆಂಬರ್ವರೆಗೂ ಅವ್ರ ಯೂನಿಟ್ ಅಲ್ಲಿ ಇದೆ ಮೇಡಮ್. ಆಮೇಲೆ ಡೆಪ್ಯುಟೇಷನ್ ಕಳ್ಸಿದ್ರು ಸಿಯಾಚಿನ್ಗೆ. ಅಲ್ಲಿ ಸಿಯಾಚಿನ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡೆ. ಅಲ್ಲಿ ಬೇಸ್ ಕ್ಯಾಂಪ್ ಅಲ್ಲಿ ಒಂದು ಮೆಡಿಕಲ್ ಹಾಸ್ಪಿಟಲ್ ಇದೆ. ಹಾಸ್ಪಿಟ್ಲಲ್ಲಿ ನಾವು ರಿಪೋರ್ಟ್ ಮಾಡಬೇಕು. ಅಲ್ಲಿಂದ ನಮಗೆ ಅವರು ಅಕ್ಲಮಟೈಸೇಷನ್ ಅವತ್ತೇ ಸ್ಟಾರ್ಟ್ ಮಾಡುತ್ತಾರೆ. ನೆಕ್ಸ್ಟ್ ಡೇನೆ ವಾಕ್ ಮಾಡ್ತಾ ಇರ್ಬೇಕು. ಅದಾದ್ಮೇಲೆ ಬೇಸ್ ಕ್ಯಾಂಪಲ್ಲಿ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಅಲ್ಲಿ ಐಸ್ ವಾಲ್ಸ್ ಇರುತ್ತೆ, ಕ್ರಿವ್ಯಾಸ್ ಇರುತ್ತೆ. ಅದನ್ನೆಲ್ಲ ಹೇಗೆ ನಡೆಯೋದು, ಅದು ಶೂಸ್ ಕೆಳಗೆ ಕ್ರಾಂಪನ್ಸ್ ಹಾಕ್ತಾರೆ, ಸ್ಪೈಕ್ಸ್ ಇರುತ್ತೆ, ಕ್ರಾಂಪನ್ಸ್ ಅಂತ, ಅದು ಕಟ್ಕೊಬೇಕು. ಆಮೇಲೆ ಆಕ್ಸ್ ಕೊಡ್ತಾರೆ ಎಲ್ಲರಿಗೂ ಒಂದೊಂದು. ಹಿಮನ ಕಟ್ ಮಾಡ್ಕೊಂಡು ಮೇಲೆ ಹತ್ತಕ್ಕೆ ಮೆಟ್ಲು ತರ ಮಾಡ್ಕೊಂಡು ಹೋಗು. ಅದೆಲ್ಲ ಕೊಡ್ತಾರೆ ಇಂಡಿವಿಜುವಲ್ಗೆ, ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ರು. ಅಲ್ಲಿ 2 months ಟ್ರೈನಿಂಗ್ ಇರುತ್ತೆ. ಅದು 95ರಲ್ಲಿ ವಿಂಟರಲ್ಲಿ ತುಂಬಾ ಟಫ್ ಟ್ರೈನಿಂಗು. -30ವರೆಗೆ ಹೋಗುತ್ತೆ ಅಲ್ಲಿ. ಹೌದೌದು. ಅಲ್ಲಿ ನದಿ ಇತ್ತು, ನದಿ ಐಸ್ ಆಗ್ಬಿಟ್ಟಿತ್ತು. ಅದು ನದಿ ಮೇಲೆ ಕ್ರಾಸ್ ನಡ್ಕೊಂಡೆ ಹೋಗ್ತಾ ಇದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಅದು ಟ್ರೈನಿಂಗ್ ಎಲ್ಲ ಮುಗಿಸಿ ಮತ್ತೆ ಇನ್ನೊಂದು ಪೋಸ್ಟಿಂಗ್ ಕೊಡ್ತಾರೆ, ನೀವು ಇಂಥ ಕಡೆ ಹೋಗ್ಬೇಕು ಮೇಲೆ ಅಂತ. ಟಾಪಲ್ಲಿ ಇರುತ್ತೆ ಅದು. ಅಲ್ಲಿಗೆ ಹೋಗ್ಲಿಕ್ಕೆ ಒಂದು 10 days ಟೈಮ್ ಕೊಡ್ತಾರೆ. ಅದರಲ್ಲಿ 2 gaps. ಒಂದು ಕಡೆ ಹೋಗಿ ಅಲ್ಲಿ ಸ್ಟೇ ಮಾಡೋದು, ಅಲ್ಲಿ ಸ್ವಲ್ಪ ಅಕ್ಲಮಟೈಸ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೇಜ್ಗೆ ಹೋಗಿ ಅಲ್ಲಿ ಮತ್ತೆ ಅಕ್ಲಮಟೈಸ್ ಮಾಡ್ಕೊಂಡು ಲಾಸ್ಟಿಗೆ ನಮ್ಮ ಪೋಸ್ಟ್ಗೆ ರೀಚ್ ಆಗೋದು. ಈ ತರ ನಡೀತಾ ಇರುತ್ತೆ ಮೇಡಮ್. ಅಂದ್ರೆ ನೀವು ಸಿಯಾಚಿನ್ ಬೇಸ್ ಕ್ಯಾಂಪಿಂದ ನಿಮ್ಮ ಪೋಸ್ಟಿಂಗ್ ಎಲ್ಲಿದೆ ಅಲ್ಲಿ ತನಕ ಎಷ್ಟು ಸಮಯ ತಗೊಂಡ್ರಿ ಹೋಗ್ಲಿಕ್ಕೆ? ನನಗೆ 10 days ಕೊಟ್ರು ಮೇಡಮ್. ಟ್ರೈನಿಂಗ್ ಎಲ್ಲ ಮುಗಿದ್ಮೇಲೆ ನಮ್ದು ಯೂನಿಟ್ ಇರುತ್ತೆ. ನಾನು ಇದ್ದಿದ್ದು ಅಲ್ಲೂ ಗ್ರೆನೇಡಿಯರ್ಸ್ ಯೂನಿಟ್ ಇದ್ದಿದ್ದು. ಅವ್ರ ಹತ್ರ ಹೋದೆ. ಅಲ್ಲಿ ಅವ್ರದ್ದು ಸದರ್ನ್ ಗ್ಲೇಷಿಯರ್ನ ಕಂಪ್ಲೀಟ್ ಅವರು ಮ್ಯಾನೇಜ್ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಪೋಸ್ಟ್ಗೆ ನನಗೆ ಕಳಿಸಿದ್ರು. ಅವ್ರ ಜೊತೆ ನಾನು 10 days, ವಿತಿನ್ 10 days ಅಲ್ಲಿ ನಾನು ಮೇಲೆ ಇದ್ದೆ, ಟಾಪಲ್ಲಿ ಪೋಸ್ಟಲ್ಲಿ ಇದ್ದೆ. ನಾವು ಸೈನಿಕರು ಅವರಿಗೆ ತುಂಬ ಶಿಸ್ತಿಂದ ಇರ್ತಾರೆ, ಮತ್ತು ಅವರಿಗೆ ತುಂಬ ಟ್ರೈನಿಂಗ್ ಆಗಿರುತ್ತೆ, ತರಬೇತಿ ಅವ್ರದ್ದು ಎಷ್ಟು ಕಷ್ಟ ಇರುತ್ತೆ ಅಂದರೆ ಅವರು ಯಾವುದೇ ಪರಿಸ್ಥಿತಿಯಲ್ಲೂ ತಮ್ಮನ್ನು ತಾವು ನಿಭಾಯಿಸ್ಕೊಳ್ಬಲ್ಲರು ಅನ್ಕೋತೀವಿ. ಆದರೂ ಅವರು ಮನುಷ್ಯರೇ ತಾನೇ ಅಂತ ಎಷ್ಟೋ ಬಾರಿ ಅನಿಸುತ್ತೆ. ಹೇಗೆ ಸಾಮಾನ್ಯರಿಗೆ ಆಗದೆ ಇರೋದು ಅವ್ರಿಗೆ ಹೆಂಗೆ ಸಾಧ್ಯ? ಅವರು ಮೆಂಟಲಿ ಎಕ್ಸ್ಟ್ರೀಮ್ಲಿ ಟಫ್ ಇರ್ತಾರೆ ಮೇಡಮ್. ಅವ್ರಿಗೇನಕ್ಕೂ ಕೇರ್ ಮಾಡೋದಿಲ್ಲ. ಅವ್ರಿಗೆ ಟಾಸ್ಕ್ ಕೊಟ್ಟರೆ ಅದು ಮಾಡೇ ಮಾಡ್ತಾರೆ, ಎಷ್ಟೇ ಡಿಫಿಕಲ್ಟ್ ಇರಲಿ. ಅವ್ರು ಎಲ್ಲರೂ ಒಗ್ಗಟ್ಟಿಂದ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ. ಅವ್ರಿಗೆ ಅಷ್ಟು ಒಂದು ಮಾತೃಭೂಮಿ ಮೇಲೆ ಅಷ್ಟು ಭಕ್ತಿ ಅವ್ರಿಗೆ. ಹೀಗೆ ಸಿಯಾಚಿನ್ ನಿಮ್ಮ ಪೋಸ್ಟಿಗೆ ಹೋದ್ರಿ, ಅಲ್ಲಿ ಯಾವ ರೀತಿ ಸವಾಲುಗಳನ್ನ ಸ್ವತಃ ನೀವು ವೈಯಕ್ತಿಕವಾಗಿ ಎದುರಿಸ್ಬೇಕಾಯ್ತು? ಆಮೇಲೆ ಸೈನಿಕರಿಗೆ ಏನೋ ತೊಂದರೆ ಆಗುತ್ತೆ, ಏಕೆಂದ್ರೆ ಅದು ಸಿಕ್ಕಾಪಟ್ಟೆ ಚಳಿಯಲ್ಲಿ -30 ತನಕ ಹೋಗುತ್ತೆ ಅಂತ ನಾವು ಮಾತಾಡಿದ್ವಿ. ಟೆಂಪರೇಚರ್ ಅಷ್ಟು ಕಡಿಮೆ ಆಗುತ್ತೆ ಅಂತ. ಅಂಥಲ್ಲಿ ನಿಮಗೆ ಹೃದಯ ಸ್ತಂಭನ ಆಗಬಹುದು, ಅಥವಾ ಮೆದುಳು ಕೆಲಸ ಮಾಡೋದು ನಿಲ್ಲಿಸಬಹುದು, ಅದರಲ್ಲಿ ಹ್ಯಾಲ್ಯೂಸಿನೇಷನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದ್ದಿದ್ದು ಇಲ್ದಂಗೆ, ಇಲ್ಲದೆ ಇರೋದು ಇದ್ದಾಗ ಕಾಣೋದು, ಈ ತರ ಭ್ರಮೆ. ಇದು ಪ್ರಾಪರ್ ಆಗಿ ಅಕ್ಲಮಟೈಸ್ ಮಾಡಿಲ್ಲ ಅಂದ್ರೆ ಇದೆಲ್ಲ ಕಾಮನ್, ನೀವು ಹೇಳ್ತಾ ಇರೋದಿಲ್ಲ. ಇದು ನಮ್ಮ ಸೋಲ್ಜರ್ಸ್ಗೆ ಮತ್ತೆ ಎಲ್ಲ ಸ್ಟಾಫ್ ಎವ್ರಿಬಡಿ ಅವ್ರಿಗೆಲ್ಲ ಚೆನ್ನಾಗಿ ಅಕ್ಲಮಟೈಸ್ ಮಾಡಿರ್ತಾರೆ. ಆದ್ರೂ ಕೆಲವರು ಮೌಂಟೇನ್ ಸಿಕ್ನೆಸ್, ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಂತ ಬರುತ್ತೆ. ಹೆಡ್ ಏಕು, ಸ್ವಲ್ಪ ಡಿಸ್ಟರ್ಬ್ ಸ್ಲೀಪ್, ನಾಸಿಯಾ ಎಲ್ಲ ಇರುತ್ತೆ. ಅದು ಕಾಮನ್ ಆಗಿರ್ತಾರೆ, ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್. ಅದಕ್ಕೆ ಅಷ್ಟು ಟ್ರೀಟ್ಮೆಂಟ್ ಏನು ಅಷ್ಟು ಬೇಕಾಗಿಲ್ಲ, ರೆಸ್ಟಲ್ಲಿ ಸರಿ ಹೋಗ್ಬಿಡ್ತಾರೆ.
ಅದಾದ್ಮೇಲೆ ಹೈ ಆಲ್ಟಿಟ್ಯೂಡ್ ಸೆರೆಬ್ರಲ್ ಎಡಿಮಾ ಅಂತಿರುತ್ತೆ. ಅದು ಸೆರೆಬ್ರಲ್ ಎಡಿಮಾ ಬ್ರೈನ್ ಎಲ್ಲ ಸ್ವೆಲ್ ಆಗಿರುತ್ತೆ. ಅದರಲ್ಲಿ ನೀವು ಹೇಳ್ದಂಗೆ ಡಿಸ್ಓರಿಯೆಂಟೇಷನ್, ವಾಕಿಂಗ್ ಮಾಡೋಕ್ಕಾಗಲ್ಲ ಅವ್ರಿಗೆ, ಆಮೇಲೆ ಕೋಆರ್ಡಿನೇಷನ್ ಇರಲ್ಲ, ಅವರು ಸ್ವಲ್ಪ ಸೀರಿಯಸ್ ಇರ್ತಾರೆ. ಅದಕ್ಕೂ ಮತ್ತೆ ಸೀರಿಯಸ್ ಅಂದರೆ ಹೈ ಆಲ್ಟಿಟ್ಯೂಡ್ ಪಲ್ಮನರಿ ಎಡಿಮಾ ಅಂತ ಬರುತ್ತೆ. ಅವರು ತುಂಬಾನೇ ಸೀರಿಯಸ್ ಆಗಿರ್ತಾರೆ, ಬ್ರೆತ್ಲೆಸ್ನೆಸ್ ಇರುತ್ತೆ, ಫುಲ್ ಲಂಗ್ಸಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಅಂತ ಅವ್ರಿಗೆಲ್ಲ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಒಂದು ಬ್ಯಾಗ್ ಇತ್ತು. ಒಂದು ಬ್ಯಾಗ್ ಇನ್ಫ್ಲೇಟ್ ಮಾಡಿದ್ರೆ ಅದು ಚೇಂಬರ್ ಥರ ಆಗಿರೋದು, ಅದರೊಳಗೆ ಅಟ್ಮಾಸ್ಫಿಯರ್ ಪ್ರೆಷರ್ ಹೈ ಮಾಡ್ಬೋದಿತ್ತು. ಅದರಲ್ಲಿ ನಾವು ಪೇಷಂಟ್ನ ಹಾಕ್ಬಿಟ್ಟು ಹೆಲಿಕಾಪ್ಟರಲ್ಲಿ ನಾವು ಕಳಿಸ್ತಾ ಇದ್ವಿ ಕೆಳಗೆ. ಹೌದೌದು, ಅಲ್ಲಿಗೆ ಬರ್ತಾ ಇತ್ತು. ಅಲ್ಲಿಂದ ಆ ಬ್ಯಾಗ್ ಒಳಗೆ ಪೇಷಂಟ್ನ ಹಾಕ್ಬಿಟ್ಟು, ಅಂದರೆ ಸೋಲ್ಜರ್ ಯಾರಿಗೆ ಆ ಥರ ಪ್ರಾಬ್ಲಮ್ ಇದೆ ಅವ್ರಿಗೆ ಹಾಕ್ಬಿಟ್ಟು ನಾವು ಕಳಿಸ್ತಾ ಇದ್ವಿ. ಅದು ಆ ಬ್ಯಾಗ್ ಸಮೇತ ಅವರು ಹೋಗೋರು. ಅದರಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್ ಜಾಸ್ತಿ ಮಾಡ್ತಾ ಇದ್ವಿ. ಅದು ಅಂದ್ರೆ ಅವ್ರಿಗೆ ಉಸಿರಾಟಕ್ಕೇನು ಅವಾಗ ತೊಂದರೆ ಆಗ್ತಾ ಇರಲಿಲ್ಲ. ಅಲ್ಲಿ ಹೆಚ್ಚಿನ ಟ್ರೀಟ್ಮೆಂಟ್ ಸಿಗುತ್ತೆ. ಹೀಗೆ ನೀವು ನೋಡಿದಂಥ ತುಂಬಾ ವಿಶಿಷ್ಟ ಅನುಭವಗಳನ್ನ ಪಾಕಿಸ್ತಾನದಲ್ಲಾಗಬಹುದು ಅಥವಾ ಇಲ್ಲಿ ಹೇಳಿ. ಈ ಸಿಯಾಚಿನಲ್ಲಿ ನಾವು ಇದ್ದಿದ್ದು ಪೀಕ್ ಇದೆಯಲ್ಲ, ಅದ್ರ ಕೆಳಗೆ ಇನ್ನೊಂದು ವ್ಯಾಲಿ ತರ ಇದೆ, ಆ ಕಡೆ ಇನ್ನೊಂದು ಪೀಕ್ ಇರುತ್ತೆ, ಅಲ್ಲಿ ಪಾಕಿಸ್ತಾನಿ ಪೋಸ್ಟ್ ಇರುತ್ತೆ. ನಿಮಗೆ ಕಾಣಿಸುತ್ತೆ? ನಮಗ್ ಕಾಣಿಸುತ್ತೆ. ಅವ್ರು ಯಾವಾಗ ಅಂದ್ರೆ ಅವಾಗ ಶೆಲ್ಗಳು ಹಾಕೋರು. ನಾವು ಇಲ್ಲಿ ಐಸಲ್ಲಿ ಬಂಕರ್ ಮಾಡಿದ್ವಿ, ಐಸ್ ಒಳಗೆ ಬಂಕರ್. ನಾವೆಲ್ಲ ಕಂಪ್ಲೀಟ್ ಯೂನಿಟ್ ಎಲ್ಲ ಹೋಗಿ ಅದರಲ್ಲಿ ಐಸ್ ಬಂಕರ್ ಒಳಗೆ ಇರ್ತಾ ಇದ್ವಿ. ಆಮೇಲೆ ನಮಗೆ ಆರ್ಡರ್ ಬಂದ್ರೆ ಇಷ್ಟು ಜನ ಇರುವಷ್ಟು ದೊಡ್ಡ ಬಂಕರ್ಗಳು, ಅದು 2-3 ಬಂಕರ್ ಇರೋದು. ಅಲ್ಲಿ ಆ ಪೋಸ್ಟ್ ಅಲ್ಲಿ ಆವಾಗ ನಮ್ಮವರು ರಿಟ್ಯಾಲಿಯೇಟ್ ಮಾಡಿದ್ಮೇಲೆ ಸ್ವಲ್ಪ ದಿನ ಸೈಲೆಂಟ್ ಆಗ್ಬಿಡೋರು ಅವರು. ಇದು ಬಿಟ್ರೆ ಅಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ರೆ ಸ್ವಲ್ಪ ವಾಕ್ ಮಾಡೋದು ಅಷ್ಟೇ ಇರೋದು, ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಒಂದು 5-6 ಜನ ಹಗ್ಗ ಕಟ್ಕೊಂಡು ಓಡಾಡ್ಬೇಕಾಗತ್ತೆ. ಅಲ್ಲಿ ಕ್ರಿವಾಸಸ್ ಇರುತ್ತೆ, ಕ್ರಿವಾಸ್ ಅಲ್ಲೆಲ್ಲ ಬೀಳೋ ಚಾನ್ಸ್ ಇರುತ್ತೆ. ನಾನು ಆಲ್ಮೋಸ್ಟ್ ಕ್ರಿವಾಸ್ ಅಲ್ಲಿ ಬಿದ್ದಿದ್ದೆ ಅಪ್ ಟು ಮೈ ಚೆಸ್ಟ್ ಲೆವೆಲ್. ನಾನು ಹಿಂದೆ ಇದ್ದವನು ಒಬ್ಬ ಪೈಲ್ಮಾನ್ ಇದ್ದ, ಅವನು ಹಿಂಗಿಟ್ಕೊಂಡು ಎಳೆದ್ಬಿಟ್ಟ. ಅವನು ಹರಿಯಾಣ ಜಾಟ್ ಸ್ಟ್ರಾಂಗ್ ಮ್ಯಾನ್. ಅದೆಲ್ಲ ಒಂಥರ ಅನುಭವ ನೋಡಿದ್ರೆ ಒಂಥರ ಮತ್ತೆ ಯಾವತ್ತು ಸಿಗೋದಿಲ್ಲ ಆ ತರ. ಅಲ್ಲ, ನಾವು ಇವತ್ತು ಬದುಕಿದೀವಿ ಅನ್ನೋದೇ ಒಂದು ಬೋನಸ್ ಅನ್ನೋ ತರ ಅನ್ಸುತ್ತೆ ಅಲ್ಲ? ಹೌದು ಮೇಡಮ್, ನಿಜವಾಗ್ಲು ಗ್ರೇಟ್. ನಾನು ರಜಾ ಕೊಡ್ತಾ ಇದ್ರು 2 months ವರ್ಷಕ್ಕೆ. ನಾನು ಸಿಯಾಚಿನ್ ಮುಗ್ದಿದ ತಕ್ಷಣ ಬಂದೆ, ಬೆಂಗಳೂರಿಗೆ ಬಂದೆ, 2 months ಇದ್ದು ಮತ್ತೆ ವಾಪಸ್ ಹೋದಾಗ ಮರಾಠ ರೆಜಿಮೆಂಟ್ 12 ಮರಾಠ ಅವ್ರ ಜೊತೆ ಸೇರ್ಕೊಂಡೆ. ಮರಾಠ ರೆಜಿಮೆಂಟ್ ಕೂಡ ಬಹಳ ಹಳೇದು, ದೊಡ್ಡ ಇತಿಹಾಸ ಇದೆ. ಶಿವಾಜಿ ಕಾಲದಿಂದ ಅನ್ನುವಂತ ಒಂದು ದೊಡ್ಡ ಇತಿಹಾಸ ಇದೆ ಅದಕ್ಕೆ. ಹಾಗಾಗಿ ಮರಾಠ ರೆಜಿಮೆಂಟ್ ಕೂಡ ಅಲ್ಲಿ ಕೆಲಸ ಮಾಡ್ತೀವಿ ಅಂತಂದ್ರೆ ಅದೊಂದು ಗೌರವ ಭಾರತ ಸೈನ್ಯಕ್ಕೆ. ಕ್ಯಾಪ್ಟನ್ ಉಮೇಶ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್. ಧನ್ಯವಾದಗಳು ಮೇಡಮ್. ಜೈ ಹಿಂದ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕ್ಯಾಪ್ಟನ್ ಡಾಕ್ಟರ್ ಉಮೇಶ್ ವಿ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.